ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರಾಯರ ನಾಮಸ್ಮರಣೆ ಮಾಡುವಾಗ 108 ಸಾರಿ ಹೇಗೆ ನಾವು ಕೌಂಟ್ ಮಾಡ್ಕೊಳ್ಳೋದು ಅಂತ ಕೇಳ್ತಾ ಇದ್ರಿ ಅಲ್ವಾ. ಹಾಗೆ ರಾಯರ ನಾಮಸ್ಮರಣೆ ನಾವು ಬಾಯಲ್ಲಿ ಹೇಳೋದ್ರಿಂದ ಅಥವಾ ಬರೆಯೋದ್ರಿಂದ ಏನೆಲ್ಲ ನಮಗೆ ಫಲ ಸಿಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ರಾಯರ ನಾಮಸ್ಮರಣೆ ಮಾಡ್ತಾ ರಾಯರ ಹೆಸರನ್ನು ಬರೆಯುವಂಥ ಬುಕ್ಕು ಎಲ್ಲಿ ಸಿಗುತ್ತೆ ಅಂತ ಕೆಲವರು ಕೇಳ್ತಾ ಇದ್ರಿ. ಆ ಒಂದು ಇನ್ಫಾರ್ಮೇಷನ್ ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ. ರಾಯರ ನಾಮಸ್ಮರಣೆ ಮಾಡುವಾಗ 108 ಬಾರಿ ಹೇಗೆ ಅದನ್ನು ನಾವು ಕೌಂಟ್ ಮಾಡ್ಕೊಳ್ಳೋದಂದರೆ, ಒಂದು ಜಪಮಾಲೆ ಅಂತ ಸಿಗುತ್ತೆ ರುದ್ರಾಕ್ಷಿದು, ಹಾಗೆ ಸ್ಫಟಿಕ ಮಾಲೆನೂ ಸಿಗುತ್ತೆ. ನಾನಾ ರೀತಿಯ ದೇವರಿಗೆ ನಾಮಸ್ಮರಣೆ ಮಾಡುವಾಗ 108 ಮಣಿಗಳಿರುವಂಥ ಜಪಮಾಲೆಗಳು ಕೂಡ ಅಂಗಡಿಗಳಲ್ಲಿ ಸಿಗುತ್ತೆ. ಅದನ್ನು ಕೂಡ ನೀವು ತೊಗೋಬೋದು. ಇಲ್ಲ ಅಂದರೆ ದೇವಸ್ಥಾನಗಳ ಹತ್ರನೂ ಕೂಡ ಮಾರ್ತಾ ಇರ್ತಾರೆ ನೋಡಿ, ಅದರಲ್ಲಿ 108 ಇರುತ್ತೆ. ಅದನ್ನು ತೊಗೊಂಡು ನೀವು ಕೈಲಿಟ್ಕೊಂಡು ಆ ಒಂದು ರಾಯರ ನಾಮಸ್ಮರಣೆನ ಮಾಡಬಹುದು. ಹಾಗೆ ರಾಯರ ನಾಮಸ್ಮರಣೆ ಮಾಡುವಾಗ ಬುಕ್ಕಿನಲ್ಲಿ ಕೂಡ ಬರಿಬಹುದಾ ಅಂತ ಕೇಳ್ತಾ ಇದ್ರಿ ಅಲ್ವಾ. ಆ ಒಂದು ಬುಕ್ ಸೇಲ್ ಸಿಗುತ್ತೆ ಅಂತ ಕೇಳ್ತಾ ಇದ್ರಿ. ಸೊ ಬುಕ್ ಸ್ಟೋರಲ್ಲಿ ಹೋಗಿ ಕೇಳಿದಾಗ ಇವಾಗ ರಾಮಕೋಟಿ ಬುಕ್ ಹೇಗೆ ಸಿಗುತ್ತೋ ಅದೇ ರೀತಿ ರಾಘವೇಂದ್ರ ಸ್ವಾಮಿಗಳಿಗೂ ಅವರ ನಾಮಸ್ಮರಣೆ ಹೇಳ್ಕೊಳ್ತಾ ಬರೆಯೋದ್ರಿಂದ ಒಂದೊಳ್ಳೆ ಪಾಸಿಟಿವಿಟಿ ಅನ್ನೋದು ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ರಾಯರ ನಾಮಸ್ಮರಣೆ ಮಾಡ್ತಾ ಬರೆಯೋದ್ರಿಂದ ಅದೇನೋ ಪಾಸಿಟಿವ್ ವೈಬ್ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ರಾಯರ ನಾಮಸ್ಮರಣೆ ಬರೆಯುವಾಗ 108 ಬಾರಿ ಕೂಡ ನೀವು ಪ್ರತಿದಿನ ಬರಿಬಹುದು. ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನೋದನ್ನು ಪ್ರತಿನಿತ್ಯ ಬೆಳಿಗ್ಗೆ ಅಥವಾ ಸಾಯಂಕಾಲ ದಿನದಲ್ಲಿ ಒಂದು ಸಾರಿ ಯಾವಾಗಾದರೂ ನೀವು ಬರಿಬಹುದು. ಹಾಗೆ 1 ಕೋಟಿ ಅಂದರೆ 1 ಕೋಟಿ ಟೈಮ್ ಆದರೂ ಬರೆಯುವಂಥ ಒಂದು ಬುಕ್ಕು ಸಿಗುತ್ತೆ. ಇವಾಗ ರಾಮಕೋಟಿ ಬುಕ್ ಹೇಗೆ ಸಿಗುತ್ತೋ ಅದೇ ರೀತಿ ರಾಘವೇಂದ್ರ ಸ್ವಾಮಿಗಳಿಗೂ ಬರೆಯುವಂಥ ಬುಕ್ಸ್ ಸಿಗುತ್ತೆ. ನೀವು ಬುಕ್ ಸ್ಟೋರಲ್ಲಿ ಕೇಳಿದ್ರೆ ಕೊಡ್ತಾರೆ, ಇಲ್ಲ ಆನ್ಲೈನಲ್ಲಿ ಕೂಡ ಸಿಗಬಹುದೇನೋ, ಸರ್ಚ್ ಮಾಡಿ. ಬುಕ್ ಸ್ಟೋರಲ್ಲಿ ಎಲ್ಲ ಕಡೆ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನೋದನ್ನು ನಾಮಸ್ಮರಣೆ ಮಾಡುವಾಗ ರಾಯರ ಮುಂದೆನೇ ಕೂತ್ಕೊಂಡು, ಅಂದರೆ ರಾಯರ ಪ್ರತ್ಯಕ್ಷವಾಗಿ ನಮ್ಮ ಮುಂದೆ ಕೂತಿದ್ದಾರೇನೋ ಅನ್ನೋ ಒಂದು ಮನೋಭಾವನೆನ ಇಟ್ಕೊಂಡು ನಾವು ಆ ಒಂದು ನಾಮಸ್ಮರಣೆನ ಬರೀತಾ ಇದ್ದರೆ, ಆ ಒಂದು ನಾವೇನಾದರೂ ಒಂದು ಸಂಕಲ್ಪ ಮಾಡಿಕೊಂಡು ಒಂದು ಏಕಾದಶಿ ದಿನ ಶುರು ಮಾಡಿದ್ರೆ ಅದಕ್ಕೆ ತಕ್ಕ ಪ್ರತಿಫಲ ಅದಕ್ಕಿಂತ ಡಬಲ್ ಕೊಡ್ತಾರೆ ಅಂತಲೇ ಹೇಳ್ಬೋದು ರಾಯರು. ವ್ರತ ಮಾಡುವಾಗ ತುಂಬ ಜನರಿಗೆ ಡೌಟ್ ಇದ್ದೇ ಇರುತ್ತೆ, ನಮ್ಮ ಮನೆಯಲ್ಲಿ ರಾಯರ ವಿಗ್ರಹ ಇಲ್ಲ, ಹಾಗಾಗಿ ನಾವು ರಾಯರ ವಿಗ್ರಹವನ್ನು ಇಟ್ಕೊಂಡಿಲ್ಲ, ಫೋಟೋ ಇಟ್ಕೊಂಡಿದ್ದೀವಿ. ವ್ರತವನ್ನು ಮಾಡುವಾಗ ರಾಯರ ವಿಗ್ರಹನೂ ಇಟ್ಕೊಂಡು ಅಭಿಷೇಕ ಮಾಡಬೇಕಂತ ಕೇಳ್ತಾ ಇದ್ರಿ. ವಿಗ್ರಹ ಇಲ್ಲ ಅಂತಂದರೆ ಫೋಟೋಗೆ ನೀವು ವ್ರತ ಮಾಡ್ಬೋದು. ಅಂದರೆ ನೀವು ಡೈಲಿ ಹೇಗೆ ಪೂಜೆ ಮಾಡ್ತೀರಾ ಅದೇ ರೀತಿ ಪೂಜೆ ಮಾಡಿಕೊಂಡು ಏನಾದರೂ ನೈವೇದ್ಯ ಮಾಡಿ ಇಡಬೇಕು. ವಿಗ್ರಹ ಇತ್ತು ಮನೆಯಲ್ಲಿ ಅಂತ ಅಂದರೆ ಅಭಿಷೇಕ ಮಾಡಿ ಅದಾದಮೇಲೆ ಪೂಜೆ ನೈವೇದ್ಯ ಇದನ್ನೆಲ್ಲ ನೀವು ಹೇಗೆ ಪ್ರೊಸೆಸಿಂಗ್ ನೀವು ಯಾವ ರೀತಿ ಪೂಜೆ ಮಾಡ್ಕೊಂಡು ಬಂದಿರ್ತೀರ ಅದೇ ರೀತಿ ಮಾಡಬಹುದು. ಹಾಗೆ ಈ ಒಂದು ವ್ರತವನ್ನು ಮಾಡುವಾಗ 7 ಗುರುವಾರ ಮಾಡ್ಬೋದು, 21 ಗುರುವಾರ ಮಾಡಬಹುದು. ರಾಯರಿಗೆ ಪ್ರತಿ ಗುರುವಾರ ಅವರ ನಾಮಸ್ಮರಣೆ ಮಾಡಬೇಕಾಗುತ್ತೆ. ಅಂದರೆ ನೀವು ಮನೆಯಲ್ಲಿ ಪೂಜೆ ಮಾಡೋಕ್ಕಾಗಲಿಲ್ಲ ಅವತ್ತಿನ ದಿನ, ನಾವೆಲ್ಲಾದರೂ ಹೊರಗಡೆ ಹೋಗಿದ್ದೀವಿ, ಯಾವುದಾದ್ರೂ ಫಂಕ್ಷನ್ ಇತ್ತು ಅಥವಾ ಏನಾದರೂ ಎಮರ್ಜೆನ್ಸಿ ಕೆಲಸ ಇತ್ತು, ಎಲ್ಲಾದರೂ ಹೋಗಲೇಬೇಕು, ಪೂಜೆ ಮಾಡೋಕ್ಕಾಗಿಲ್ಲ ಅಂದ್ರೂ ಅವರ ನಾಮಸ್ಮರಣೆನ 108 ಬಾರಿ ಹೇಳ್ಕೊಳ್ಳೋದ್ರಿಂದ ಅದರಿಂದನೂ ತುಂಬಾ ಒಂದು ಪಾಸಿಟಿವ್ ಅನ್ನೋದು ಅಂತ ಕಾಣುತ್ತೆ. ಹಾಗೆ ನಾವು ಏನೇ ಕೆಲಸ ಕಾರ್ಯಗಳಿಗೆ ಹೊರಡೋಕ್ಕಿಂತ ಮೊದಲು ರಾಯರ ನಾಮಸ್ಮರಣೆ 108 ಸಾರಿ ಮಾಡೋದ್ರಿಂದ ತುಂಬಾ ಒಂದು ಒಳ್ಳೆ ಉತ್ತಮ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ರಾಯರಿಗೆ ವ್ರತವನ್ನು ಮಾಡಿದ್ದಾದಮೇಲೆ ಗುರುವಾರದ ದಿನ ಬೆಳಿಗ್ಗೆ ಅಥವಾ ಸಾಯಂಕಾಲ ಅವರಿಗೆ ನಾಮಸ್ಮರಣೆ ಅಂದರೆ ಅವರ ನಾಮಸ್ಮರಣೆ ಮಾಡಬಹುದು 108 ಬಾರಿ. ಹಾಗೆ ಪ್ರತಿನಿತ್ಯನೂ ನೀವು ರಾಯರ ನಾಮಸ್ಮರಣೆ ಮಾಡ್ತಾ ಬಂದರೆ ಅದರ ರಿಸಲ್ಟ್ ಅವತ್ತಿನ ದಿನ ಹೇಗಿತ್ತು ಅನ್ನೋದನ್ನು ಕೂಡ ನೀವು ನೋಡಬಹುದು. ಹಾಗೆ ನಾನ್ ವೆಜ್ ಮಾಡೋರು ತುಂಬ ಜನ ಕ್ವಶನ್ನ ಕೇಳ್ತಾ ಇದ್ರಿ. ನಾನ್ ವೆಜ್ ಮಾಡಿದ ದಿನ ಆಗಲಿ ನೀವು ನಾನ್ ವೆಜ್ ತಿಂದಿದ್ದ ದಿನ ಆಗಲಿ ರಾಯರ ನಾಮಸ್ಮರಣೆ ಮಾಡಬೇಡಿ. ಹಾಗೆ ರಾಯರಿಗೆ ಪೂಜೆಯನ್ನು ಮಾಡಬಾರ್ದು ಅವತ್ತಿನ ದಿನ.
ನಾನ್ ವೆಜ್ ಮಾಡೋರು ರಾಯರ ಫೋಟೋ ಇಟ್ಕೋಬಾರ್ದಾ ಅಂತ ಕೇಳ್ತಾ ಇದ್ರಿ ಅಲ್ವಾ. ಇಟ್ಕೊಳ್ಬಹುದು, ಆದರೆ ನಾನ್ ವೆಜ್ ತಿಂದಿದ್ದ ದಿನ ನೀವು ದೇವ್ರ ಮನೆಗೆ ಹೋಗದೆ ಪೂಜೆನ ಮಾಡಬಾರ್ದು. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ತಲೆ ಸ್ನಾನ ಮಾಡಿ ಪ್ರತಿನಿತ್ಯ ಹೇಗೆ ಪೂಜೆ ಮಾಡ್ತೀರಾ ಅದೇ ರೀತಿ ಪೂಜೆನ ಮಾಡ್ಕೊಳ್ಬಹುದು. ಈ ಒಂದು ಮಾಹಿತಿ, ಕೆಲವೊಂದು ಇನ್ಫಾರ್ಮೇಷನ್ಗಳನ್ನ ನೀವು ಕಾಮೆಂಟ್ ಮಾಡಿದ್ರಿ ಅಲ್ವಾ, ಅದಕ್ಕೆಲ್ಲದಕ್ಕೂ ಈ ಒಂದು ವಿಡಿಯೋದಲ್ಲಿ ಆನ್ಸರ್ ಮಾಡಿದ್ದೀನಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆಗೆ. ಧನ್ಯವಾದಗಳು ಸ್ನೇಹಿತರೆ.